ನಮಸ್ತೆ ಸ್ನೇಹಿತರೆ. ಸುಖ ಸಮೃದ್ಧಿಯ ಐಶ್ವರ್ಯದ ಗುಟ್ಟು. ಹೌದು, ಈ ಒಂದು ಚಿಕ್ಕ ಬಟ್ಟಲಿನಿಂದ ಬೌಲ್ನಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗ್ತಾ ಹೋಗುತ್ತೆ. ಚಮತ್ಕಾರಿಯಾದಂತಹ ರಿಸಲ್ಟ್ ಅನ್ನ ಪಡೆಯಬೇಕು ಅನ್ನೋದಾದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಸಿದವನಿಗೆ ಕಲ್ಲಿನಲ್ಲೂ ಕೆಲಸವಿರುತ್ತೆ, ಆದರೆ ಹೊಟ್ಟೆ ತುಂಬಿದವನಿಗೆ ಸಿಕ್ಕ ಕೆಲಸ ಕೂಡ ಕಲ್ಲಂತೆ ಅನಿಸ್ತಾ ಹೋಗತ್ತೆ. ನಾವು ಯಾವಾಗಲೂ ಹಸಿವಿನಲ್ಲಿ ಅಂದರೆ ಪಡೆಯುವ ಗೆಲ್ಲುವ ಹಸಿವಿರಬೇಕು. ಇದು ನಮ್ಮನ್ನು ರಾಜಭೋಗವನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ. ಅಂದ್ರೆ ನಮ್ಮ ದಾರಿಯಲ್ಲಿ ಸಕ್ಸಸ್ ಅನ್ನ ಕೊಡ್ತಾ ಹೋಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಸಾಮಾನ್ಯವಾಗಿ ನಾವು ಯಾವುದೇ ಉಪಾಯ ಮಾಡಿದರೂ ಕೂಡ ಕೆಲವೊಮ್ಮೆ ಆ ಉಪಾಯಗಳು ಕೆಲಸ ಮಾಡೋದಿಲ್ಲ. ಹಾಗೂ ಯಾವುದೇ ಪೂಜೆಗಳು ಎಷ್ಟೇ ನಿಷ್ಠೆಯಿಂದ ಮಾಡಿದರೂ ಕೂಡ ಫಲ ದೊರೆಯೋದೇ ಇಲ್ಲ. ಕಾರಣ ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಚಿಕ್ಕ ಪುಟ್ಟ ಕೆಲವೊಂದು ವಾಸ್ತು ದೋಷವಿರಬಹುದು. ಈ ಒಂದು ವಾಸ್ತು ದೋಷಗಳು ನಮ್ಮ ಕೆಲಸದಲ್ಲಿ ಸಕ್ಸಸ್ನಲ್ಲಿ ಒಂದು ಅಡ್ಡಿಯನ್ನು ಉಂಟು ಮಾಡ್ತಾ ಹೋಗುತ್ತೆ. ಹೌದು, ಅದಕ್ಕಾಗಿ ನಾವು ಒಂದು ಚಿಕ್ಕ ಉಪಾಯವನ್ನು ನಿಮಗಾಗಿ ಹೇಳಲಿದ್ದೇವೆ. ಅಂದರೆ ನಿಮ್ಮ ಮನೆಯ ಸೌತ್ ಈಸ್ಟ್ ಅಥವಾ ಆಗ್ನೇಯ ಭಾಗದಲ್ಲಿ ಏನಾದರೂ ದೋಷವಿದ್ರೆ ಆ ಒಂದು ದಿಕ್ಕಿನ ಅಧಿಪತಿ ಶುಕ್ರ. ಹಾಗೆ ಈ ಒಂದು ದಿಕ್ಕಿನಲ್ಲಿ ಹೆಚ್ಚಿನ ದೋಷವೇನಾದರೂ ಕಂಡು ಬಂದರೆ ಅದು ನಮ್ಮ ಜೀವನದಲ್ಲಿ ಹಲವಾರು ರೀತಿಯಾದಂತಹ ಕೆಲವೊಂದು ಸಮಸ್ಯೆಗಳನ್ನ ನೀಡ್ತಾ ಹೋಗುತ್ತೆ. ಈ ಒಂದು ದಿಕ್ಕಿನ ದಿಕ್ಪಾಲಕ ಅಗ್ನಿ. ಹಾಗಾಗಿ ಈ ಭಾಗವು ಮನೆಯ ಸ್ತ್ರೀಯರು ಮತ್ತು ಮಕ್ಕಳ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಅಂದರೆ ಮನೆಯಲ್ಲಿ ಒಂದು ಅಶಾಂತಿ ಆಗೋದು, ಹಾಗೂ ನಿಮ್ಮ ಮನೆಯ ಮಕ್ಕಳು ಹೇಳಿದ ಮಾತುಗಳನ್ನು ಕೇಳ್ತಾ ಇರೋದಿಲ್ಲ. ಹಾಗಾಗಿ ಈ ಒಂದು ದಿಕ್ಕನ್ನು ನಾವು ಹೆಚ್ಚಿನ ಜಾಗರೂಕತೆಯಿಂದ ನೋಡ್ಕೊಳ್ಳೋದು ಉತ್ತಮವಾಗಿರುತ್ತೆ. ಹಾಗಾಗಿನೇ ನಮ್ಮ ಪೂರ್ವಿಕರು ಏನ್ ಮಾಡ್ತಾ ಇದ್ರು ಅಂದ್ರೆ ಈ ಒಂದು ಆಗ್ನೇಯ ಭಾಗದಲ್ಲಿ ಅಡಿಗೆ ಮನೆಯನ್ನು ನಿರ್ಮಿಸ್ತಾ ಇದ್ರು. ಹಾಗೂ ಇನ್ನು ವಿಷಯಕ್ಕೆ ಬರೋದಾದ್ರೆ ಯಾರ ಮನೆಗಳಲ್ಲಿ ಈ ಭಾಗದಲ್ಲಿ ಅಂದರೆ ಆಗ್ನೇಯ ಭಾಗದಲ್ಲಿ ಕನ್ನಡಿ ಅಥವಾ ಟಾಯ್ಲೆಟ್ ಇದ್ದರೆ ಅಂತಹ ಮನೆಗಳಲ್ಲಿ ಹೆಚ್ಚಿನ ಸಮಸ್ಯೆಗಳನ್ನು ನಾವು ಕಾಣಬಹುದು. ಅಂದ್ರೆ ಹಣದ ಸಮಸ್ಯೆ ಆಗಿರಬಹುದು, ಅಥವಾ ಯಾವುದೇ ರೀತಿಯಾದಂತಹ ಹಣಕಾಸಿನ ಆರ್ಥಿಕ ಸಾಲದ ಸಮಸ್ಯೆ ಇರಬಹುದು, ಅಥವಾ ಇಂತಹದ್ದೇ ಒಂದು ಸಮಸ್ಯೆ ಅಂತ ಹೇಳೋದಕ್ಕಾಗೋದಿಲ್ಲ. ಹಲವಾರು ರೀತಿಯಾದಂತಹ ಸಮಸ್ಯೆಗಳು ನಮ್ಮನ್ನ ಕಟ್ತಾ ಇರಬಹುದು. ಆದರೆ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಇದೆ ಸ್ನೇಹಿತರೆ. ಇದಕ್ಕೆ ಈ ಒಂದು ದೋಷವನ್ನು ನಿವಾರಣೆ ಮಾಡಲು ನಾವು ಸರಳವಾಗಿ ಆಗ್ನೇಯ ದಿಕ್ಕಿನಲ್ಲಿ ಒಂದು ಕೆಂಪು ಪಟ್ಟಿ ಅಥವಾ ಕೆಂಪು ಲೈಟ್ ಅನ್ನ ಹಾಕಬಹುದು, ಅಥವಾ ಕೆಂಪು ಬಟ್ಟೆ ಅಥವಾ ಕೆಂಪು ಟೇಪ್ ಅನ್ನ, ರೆಡ್ ಟೇಪ್ ಅನ್ನು ಕೂಡ ನಾವು ಈ ಒಂದು ದಿಕ್ಕಿನಲ್ಲಿ ಹಚ್ಚಬಹುದು. ಈ ರೀತಿಯಾಗಿ ಹಚ್ಚೋದ್ರಿಂದ, ಆ ಒಂದು ಜಾಗದಲ್ಲಿ ಇಡೋದ್ರಿಂದ ಅಥವಾ ಕನ್ನಡಿಯನ್ನು ತೆಗೆದು ಹಾಕೋದ್ರಿಂದ ಈ ಒಂದು ದೋಷವನ್ನು ನಾವು ನಿವಾರಣೆಯನ್ನ ಮಾಡಬಹುದು. ನಂತರ ಯಾವುದೇ ಒಂದು ಉಪಾಯ ಮಾಡಿದ್ರು ಕೂಡ ಅದರಲ್ಲಿ ನಾವು ಎಫರ್ಟ್ ಅನ್ನ ಜಾಸ್ತಿ ಹಾಕ್ತಾ ಹೋಗಬೇಕಾಗುತ್ತೆ ಮತ್ತು ನಿರಂತರವಾಗಿ ಕೆಲವೊಂದು ಉಪಾಯಗಳನ್ನ ಮಾಡ್ತಾ ಹೋಗೋದ್ರಿಂದ ಪ್ರತಿಯೊಂದು ವಾಸ್ತು ದೋಷ ಅಥವಾ ಯಾವುದೇ ರೀತಿಯಾದಂತಹ ದೋಷಗಳಿಂದ ನಾವು ನಿವಾರಣೆಯನ್ನ ಹೊಂದಬಹುದು. ಹಾಗೂ ರಿಸಲ್ಟ್ ಚೆನ್ನಾಗಿ ಬರಬೇಕು ಅನ್ನೋದಾದ್ರೆ ಅದರಲ್ಲಿ ಒಂದು ನಂಬಿಕೆಯನ್ನು ಹೆಚ್ಚಾಗಿ ಇಡಬೇಕಾಗತ್ತೆ. ನಮ್ಮ ನಂಬಿಕೆಯ ಪ್ರಕಾರ ನಮ್ಮ ಕೆಲಸಗಳು ಹೆಚ್ಚಿನ ಫಲವನ್ನು ನೀಡ್ತಾ ಹೋಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ನಾವು ಮಾಡುವ ಯಾವುದೇ ಕೆಲಸದಲ್ಲಿ ನಾವು ಒಂದು ಶ್ರಮವನ್ನು ಜಾಸ್ತಿ ಹಾಕೋದ್ರ ಜೊತೆಗೆ ಒಂದು ದೈವಿಕ ಆಶೀರ್ವಾದಕ್ಕಾಗಿ ಕೂಡ ನಾವು ಕೆಲಸವನ್ನ ಮಾಡಬೇಕಾಗತ್ತೆ. ಅಂದ್ರೆ ನೀವು ಯಾವುದಾದ್ರೂ ಒಂದು ಕೆಲಸ ಅಥವಾ ಜಾಬ್ ಮಾಡ್ತಾ ಇದ್ದೀರಾ ಅನ್ನೋದು, ಆ ಒಂದು ಕೆಲಸದಲ್ಲಿ ನೀವು ಪ್ರಮೋಷನ್ ಸಿಗೋವರೆಗೂ ಹೇಗೆ ಕಷ್ಟಪಟ್ಟು ದುಡ್ತೀರೋ ಹಾಗೆ ಕೆಲವೊಂದು ಚಿಕ್ಕ ಪುಟ್ಟ ಕೆಲಸಗಳು ಅಥವಾ ಉಪಾಯಗಳನ್ನು ಮಾಡುತ್ತಾ ಇರಬೇಕು. ಇದರಿಂದಾಗಿ ಒಂದಲ್ಲ ಒಂದು ರೀತಿಯಾದಂತಹ ಜಾಬ್ ಪಾಟ್ ಅಂತಾರಲ್ಲ, ಲಕ್ ಅನ್ನತ್ತಾರಲ್ಲ, ಆ ರೀತಿಯಾಗಿ ನಿಮ್ಮನ್ನ ಅದು ಹುಡ್ಕೊಂಡು ನಿಮ್ಮ ಹತ್ರ ಬರುತ್ತೆ. ಹೌದು ಸ್ನೇಹಿತರೆ, ಅದರಲ್ಲಿ ನಾವು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಮತ್ತೊಂದು ಉಪಾಯವೇನೆಂದರೆ, ಹಾಗೂ ನಿಮ್ಮ ಲೈಫ್ನಲ್ಲಿ ಒಂದು ಸಕ್ಸಸ್ ಅನ್ನ ಕಾಣೋದಕ್ಕೆ ಮತ್ತು ನಿಮ್ಮ ಯಾವುದೇ ರೀತಿಯಾದಂತಹ ಒಂದು ವಿಷಸ್ ಅನ್ನ ಪೂರ್ತಿಗೊಳಿಸಿಕೊಳ್ಳೋದಕ್ಕೆ, ವಿಶೇಷವಾಗಿ ಹಣದ ಆಕರ್ಷಣೆಯನ್ನು ಮಾಡಲು, ಹಾಗೂ ನಿಮ್ಮ ಯಾವುದೇ ರೀತಿಯಾದಂತಹ ಮನಿ ಬ್ಲಾಕೇಜಸ್ಗಳಾದರೆ ಈ ಎಲ್ಲ ಸಮಸ್ಯೆಗಳ ಜೊತೆ ಕೆಲವೊಂದು ಅಡೆತಡೆಗಳನ್ನು ನಿವಾರಣೆ ಮಾಡಲು ನೀವು ಈ ರೀತಿಯಾದಂತಹ ಕೆಲವೊಂದು ಪರಿಹಾರಗಳನ್ನ ಮಾಡಬಹುದು. ಅದರಲ್ಲಿ ಅತ್ಯಂತ ಮುಖ್ಯವಾದಂತಹ ಒಂದು ಪರಿಹಾರವೇನೆಂದರೆ, ಎಲ್ಲರ ಮನೆಗಳಲ್ಲಿ ಸಾಮಾನ್ಯವಾಗಿ ಗೋಮತಿ ಚಕ್ರಗಳು ಇದ್ದೇ ಇರತ್ತೆ, ಅದರ ಜೊತೆ ಕವಡೆಗಳು ಇರುತ್ತೆ. ಆದರೆ ಇವತ್ತಿನ ದಿನ ಸರಳವಾಗಿ ನಾವು ಒಂದು ಚಿಕ್ಕ ಬೌಲ್ ತೆಗೆದುಕೊಳ್ಳಿ. ಅದು ಮಣ್ಣಿನದಾಗಿರಬಹುದು ಅಥವಾ ಮರದ ಬೌಲು ಅಥವಾ ಗಾಜಿನ ಬೌಲನ್ನು ತೆಗೆದುಕೊಳ್ಳಿ. ಇದರಲ್ಲಿ ಅದರ ಪೂರ್ತಿಯಾಗಿ ಅಕ್ಕಿಯನ್ನು ತುಂಬಿಸಿ. ನಂತರ ಅದರ ಮೇಲೆ 4 ಕವಡೆ ಹಾಗೂ 4 ಗೋಮತಿ ಚಕ್ರಗಳನ್ನು ಇಟ್ಟು ಅದರ ಸುತ್ತ ಕೆಂಪು ದಾರವನ್ನು 3 ಸಲ ಸುತ್ತಿ. ಹಾಗೂ ಇದನ್ನು ನೀವು ಒಂದು ಸಂಕಲ್ಪಪೂರ್ವಕವಾಗಿ ನಿಮ್ಮ ಕುಲದೇವರ ಒಂದು ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ಮಹಾಲಕ್ಷ್ಮೀ ದೇವಿಯನ್ನು ಆರಾಧನೆಯನ್ನು ಮಾಡಿ ಒಂದು ಸರಳವಾಗಿರ್ತಕ್ಕಂತಹ ಮಹಾಲಕ್ಷ್ಮಿ ಮಂತ್ರವನ್ನು ಹೇಳುವುದರ ಮೂಲಕ ಪೂಜಿಸಿ. ಈ ಒಂದು ಬೌಲ್ ಅಥವಾ ಬಟ್ಟಲನ್ನ ನಿಮ್ಮ ಪೂಜಾ ರೂಮ್ನಲ್ಲಿ ಇಟ್ಟು ಪ್ರತಿದಿನ ಪೂಜಿಸುವುದರಿಂದ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮಗೆ ಸಿಗ್ತಾ ಹೋಗುತ್ತೆ. ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ನಿಮಗೆ ಗೊತ್ತಿರುವ ಅಥವಾ ಗೊತ್ತಿಲ್ಲದೆ ಇರ್ತಕ್ಕಂತಹ ಎಷ್ಟೋ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಸ್ನೇಹಿತರೆ. ಆದರೆ ಇದನ್ನು ನಿರಂತರವಾಗಿ ಪ್ರತಿನಿತ್ಯವಾಗಿ ಪೂಜಿಸ್ತಾ ಹೋಗಬೇಕು. ಹಾಗೂ ಇದರಲ್ಲಿರ್ತಕ್ಕಂತಹ ಅಕ್ಕಿಯನ್ನು ಕೆಲವೊಮ್ಮೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆಗಳಲ್ಲಿ ಬದಲಾಯಿಸಬಹುದು. ಹಾಗೂ ನಿಮಗೆ ಸರಳವಾಗಿ ಯಾವುದೇ ಮಂತ್ರವನ್ನು ಬಂದರೂ ಕೂಡ ಆ ಒಂದು ಮಂತ್ರವನ್ನು 21 ಬಾರಿ ಜಪಿಸೋದ್ರಿಂದ, ಪ್ರತಿನಿತ್ಯ ನಂಬಿಕೆಯಿಂದ ಪೂಜಿಸೋದ್ರಿಂದ ಹಲವಾರು ರೀತಿಯಾದಂತಹ ಚಮತ್ಕಾರಿ ಬದಲಾವಣೆಗಳನ್ನು ನೀವು ಕಾಣ್ತಾ ಹೋಗ್ತೀರಿ. ಅದರಲ್ಲೂ ಹಣಕಾಸಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಇದ್ರೂ ಕೂಡ ದೂರವಾಗ್ತಾ ಹೋಗುತ್ತೆ. ಹೌದು ಸ್ನೇಹಿತರೆ,
ಇವತ್ತಿನ ದಿನ ಸರಳವಾಗಿರ್ತಕ್ಕಂತಹ 2 ಪರಿಹಾರಗಳನ್ನ ಹೇಳಿದ್ದೇವೆ. ಈ 2 ಪರಿಹಾರಗಳನ್ನು ಮಾಡೋದ್ರಿಂದ ನಿಮ್ಮ ಮನೆಗಳಲ್ಲಿ ಅಗಾಧವಾದಂತಹ ಬದಲಾವಣೆಗಳನ್ನು ನೀವು ನಿಜಕ್ಕೂ ನೋಡಬಹುದು ಸ್ನೇಹಿತರೆ. ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಪುಟ್ಟ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.